ಓಂ ಶ್ರೀ ಅಂಜನಾ ದೇವಿಯೈ ನಮಃ. ವೃಷಭ ರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ 2025 ಭದ್ರತೆ ನೀಡುವ ವಿಶೇಷ ವ್ಯಕ್ತಿ ಆಗಮನ. ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನೀವು ಗಣೇಶನನ್ನ ಆರಾಧನೆಯನ್ನು ಮಾಡಿದ್ರೆ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಕೂಡ ನಿವಾರಣೆ ಆಗುತ್ತೆ. ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ, ನಿಮಗೆ ಅದೃಷ್ಟ ಫಲ ಬರುತ್ತೆ. ನೋಡಿ, ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ನಿಮ್ಮ ಗುಣಲಕ್ಷಣ ಏನಿದೆ ಎಂಬುದನ್ನು ನೋಡೋಣ ಬನ್ನಿ. ನೀವು ಹೋಗುವ ಮಾರ್ಗ ಸರಿಯಾಗೇ ಇರುತ್ತದೆ. ಯಾವುದೇ ಜಗಳ ಪರಿಸ್ಥಿತಿ ಉಂಟಾದರೆ ಅದಕ್ಕೆ ನೀವೇ ಕಾರಣಕರ್ತರಾಗಿರ್ತೀರ. ಮತ್ತು ವಿಶೇಷವಾಗಿ ಹೇಳೋದಾದರೆ, ಯಾರು ತುಂಬ ಜಗಳ ಆಡ್ತಾ ಇರ್ತಾರೆ ಅವರ ಮಧ್ಯೆ ನೀವು ಹೋಗಲಿಕ್ಕೆ ಹೋಗಬೇಡಿ. ಆ ಕಂಟಕಗಳು, ಆ ಒಂದು ತೊಂದರೆಗಳು ನಿಮಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಏನಪ್ಪಾ ಅಂತ ಹೇಳಿದ್ರೆ, ಯಾರಿಗೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ. ನಿಮ್ಮದು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಸಹಾಯ ಮಾಡುವಂತಹ ಮನೋಪ್ರಾವೃತ್ತಿ ನಿಮ್ಮದಾಗಿರುತ್ತದೆ. ಎಲ್ಲರನ್ನೂ ಕೂಡ ರಕ್ಷಣೆಯನ್ನು ಮಾಡಬೇಕು. ಯಾರೋ ನಿಮ್ಮ ಸ್ನೇಹಿತ ಏನೋ ಒಂದು ಸಂಕಷ್ಟಕ್ಕೆ ಸಿಲುಕಿರ್ತಾನೆ, ಅವರೊಟ್ಟಿಗೆ ಜಗಳಗಳನ್ನು ಆಡಿರ್ತಾರೆ, ಅಂಥವರನ್ನ ಬಿಡಿಸ್ಲಿಕ್ಕೆ ಹೋಗ್ತಿರ್ತೀರ. ಆದರೆ ನೀವೇ ನಿಷ್ಠೂರ ಅಪವಾದಗಳಿಗೆ ಒಳಗಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಮನಸ್ಥಿತಿಯು ಕೂಡ ಅಷ್ಟೇ, ಎಲ್ಲರಿಗೂ ಒಳ್ಳೆಯದನ್ನು ಮಾಡಿಸ್ಬೇಕು ಮತ್ತು ಅವರ ಕಷ್ಟವನ್ನ ನೀವು ನಿಮ್ಮ ಕಷ್ಟನೇ ಅಂತ ಅನ್ಕೊಂಡು ನೀವು ಬಚಾವ್ ಮಾಡಲಿಕ್ಕೆ ಹೋಗ್ತೀರಾ. ಹಾಗಾಗಿ ಅದು ನಿಮಗೆ ಕಂಟಕವಾಗಿ ತಿರುಗುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಈ ಒಂದು ತಿಂಗಳಿನಲ್ಲಿ ನೀವು ಹೋಗುವಂತಹ ಮಾರ್ಗ ಸರಿಯಾಗಿರುತ್ತೆ. ಆದರೆ ಯಾರಿಗೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ, ವಿಶೇಷವಾಗಿ ಉದ್ಯೋಗದಲ್ಲಿ ಮಿಶ್ರ ಫಲಿತಾಂಶಗಳು ಕಂಡುಬರುತ್ತದೆ. ಸಹಾಯಕ್ಕೆ ಸಕಲಕ್ಕೆ. ನೋಡಿ, ವಿಶೇಷವಾಗಿ ಹೇಳೋದಾದರೆ ನೋಡಿ, ನಿಮ್ಮ ಕೆಲಸಕ್ಕೆ ಸ್ವಲ್ಪ ಮಿಶ್ರ ಫಲಿತಾಂಶ ಇರುತ್ತೆ. ನಿಮ್ಮ ತಿಂಗಳ ಪ್ರಾರಂಭದಲ್ಲಿ ನಿಮ್ಮ ಕೆಲಸದಲ್ಲಿ ಬಹಳಷ್ಟು ಉತ್ಸಾಹ ಮತ್ತು ಬಹಳಷ್ಟು ರೀತಿಯಾದಂತಹ ಕೆಲಸವನ್ನು ಮಾಡೇ ಮುಗಿಸ್ಬೇಕು, ಒಂದು ಒಳ್ಳೆ ಹೆಸರನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ನಿಮಗೆ ಬಂದ್ಬಿಟ್ಟಿರುತ್ತೆ. ಆದರೆ ತಿಂಗಳ ಅಂತ್ಯ ಅನ್ನೋಷ್ಟರಲ್ಲಿ ನಿಮಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇಲ್ಲದ ಸಲ್ಲದ ಆರೋಪಗಳು, ನೀವು ಮಾಡಿದ ಕೆಲಸ ಸರಿ ಇಲ್ಲ, ಅದು ಒಂದು IT ಸೆಕ್ಟಾರ್ನಲ್ಲೇ ಆಗಿರಬಹುದು ಅಥವಾ ಒಂದು ಗೌರ್ಮೆಂಟ್ ಸೆಕ್ಟಾರ್ನಲ್ಲೇ ಆಗಿರಬಹುದು. ಅದಕ್ಕೆ ಬಹಳಷ್ಟು ತೊಂದರೆಗಳನ್ನು ಕೊಡುವಂತಹ ವ್ಯಕ್ತಿಗಳು ಬರುವಂತಹ ಸಾಧ್ಯತೆ ಇದೆ. ಆದಷ್ಟು ಸ್ವಲ್ಪ ಜಾಗೃತರಾಗಿ. ಅಂತಹ ಒಂದು ಸಮಸ್ಯೆಗಳು ಬಂದಾಗ, ವಿಶೇಷವಾಗಿ ಅಂತಹ ಸಮಸ್ಯೆಗಳು ಬಂದಾಗ ಯಾರಾದರೂ ಒಬ್ಬರು ನಿಮಗೆ ಸಹಾಯವನ್ನು ಮಾಡ್ತಾರೆ. ಆವಾಗಲೇ ನಾನು ಹೇಳಿದಂಗೆ ಭದ್ರತೆ ನೀಡುವ ವಿಶೇಷ ವ್ಯಕ್ತಿಗಳ ಆಗಮನ. ಅಂದರೆ ನಿಮ್ಮ ಕೆಲಸ ಇನ್ನೇನು ಕಳ್ಕೊತಾ ಇದ್ದೀರಾ, ಆ ಕೆಲಸದಿಂದ ನಿಮ್ಮನ್ನು ತೆಗೆದಾಕ್ತಾ ಇದ್ದಾರೆ, ಆ ರೀತಿಯಲ್ಲಿ ಒಂದು ರೆಸ್ಯೂಮ್ನೆಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ದೇವರ ರೂಪದಲ್ಲಿ ನಿಮಗೆ ಭದ್ರತೆಯನ್ನು ನೀಡುವ ವಿಶೇಷ ವ್ಯಕ್ತಿಗಳು ಬರುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತಿಂಗಳ ಅಂತ್ಯದಲ್ಲಿ ನಿಮಗೆ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಮುಂದಿನ ವಿಚಾರಧಾರೆಗಳನ್ನು ನೋಡೋದಾದರೆ, ವಿಶೇಷವಾಗಿ ಆರ್ಥಿಕವಾದಂಥ ಸ್ಥಿತಿಗತಿಗಳು. ನೋಡಿ, ಹಣಕಾಸು ಉತ್ತಮವಾಗಿರುತ್ತದೆ. ಆತುರದ ನಿರ್ಧಾರವನ್ನು ತಪ್ಪಿಸಬೇಕು. ಅಂದರೆ ನಿಮ್ಮ ಫ್ರೆಂಡ್ ಏನೋ ಭಾಳಷ್ಟು ಕಷ್ಟಗಳನ್ನು ಇರ್ತಾರೆ, ಅವರು ಏನೋ ಒಂದು ಎಮೋಷನಲ್ ಆಗಿ ನಿಮ್ಮ ಹತ್ರ ಕೇಳಲಿಕ್ಕೆ ಬರ್ತಾರೆ. ಹಾಗಾಗಿ ಆದಷ್ಟು ಹಣದ ಸಹಾಯವನ್ನು ಮಾಡಬೇಡಿ ಮತ್ತು ಲೇವಾದೇವಿ ವ್ಯವಹಾರವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಕೊಟ್ಟಂತಹ ಹಣ ಬರೋದೇ ಇಲ್ಲ. ಹಾಗಾಗಿ ಆತುರದಿಂದ ಏನೋ ಭಾಳ ಕಷ್ಟ ಇದೆ, ಹಿಂದೆ ಅವರಿಗೆ ಎಷ್ಟೋ ಹಣಗಳನ್ನು ಕೊಟ್ಟಿರ್ತೀರ, ಆ ಹಣನೂ ಕೂಡ ಬಂದಿರೋದಿಲ್ಲ. ಹಾಗಾಗಿ ಆ ಹಣ ನಿಮಗೆ ಮರುಪಾವತಿ ಆಗಬೇಕು ಅಂತ ಫಸ್ಟ್ ಆ ಹಣವನ್ನು ಮೊದಲು ಮರುಪಾವತಿಯನ್ನು ಮಾಡಿಕೊಳ್ಳಿ, ನಂತರ ಅವರಿಗೆ ಸಾಲವನ್ನು ಕೊಡೋದು ಅಥವಾ ಸಹಾಯವನ್ನು ಮಾಡುವಂಥದ್ದು ನಂತರ ವಿಚಾರವನ್ನು ಮಾಡಬೇಕು. ಯಾಕೆಂದರೆ ನಿಮ್ಮ ಹಣಕಾಸಿನಲ್ಲಿ ಬಹಳಷ್ಟು ಉತ್ತಮವಾಗಿರುತ್ತದೆ. ಓಕೆನಾ? ಹಣದ ಒಳಹರಿವು ಉತ್ತಮವಾಗಿರ್ತದೆ ಮತ್ತು ನಿಮ್ಮ ಉದ್ಯೋಗವೂ ಕೂಡ ಬಹಳಷ್ಟು ಚೆನ್ನಾಗಿರ್ತದೆ. ಯಾವುದೇ ತೊಂದರೆ ಇಲ್ಲ. ಆದಷ್ಟು ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಹಣಕಾಸಿನ ವಿಷಯದಲ್ಲಿ. ಆತುರದ ನಿರ್ಧಾರವನ್ನು ತೆಗೆದುಕೊಂಡ್ರೆ ನಿಮ್ಮ ಒಂದು ಬಾವಿಯನ್ನು ನೀವೇ ತೊಡ್ಕೋತೀರಾ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ, ವಿಶೇಷವಾಗಿ ಉದ್ಯಮ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅನುಕೂಲಕರವಾದಂತಹ ಸಮಯ. ಒಂದು ಹೊಸ ಹೈನುಗಾರಿಕೆಯನ್ನು ಮಾಡೋದಾಗಲಿ ಅಥವಾ ಒಂದು ಹೊಸ ವ್ಯಾಪಾರವನ್ನು ಮಾಡೋದಾಗಲಿ ಅಥವಾ ಒಂದು ಹೊಸದಾಗಿ ಗುರುಗಳೇ ನಾನು ಒಂದು ಮೊಬೈಲ್ ಶಾಪನ್ನು ತೆಗಿಬೇಕು ಅಂತ ಅಂದುಕೊಂಡಿದ್ರೆ, ನೀವು ಬಹಳಷ್ಟು ಪರಿಶ್ರಮವನ್ನು ಹಾಕ್ತಾ ಇರ್ತೀರ 2-3 ವರ್ಷಗಳಿಂದ. ಆ ಕನಸು ನೆರವೇರುವಂತಹ ಸಾಧ್ಯತೆ ಇದೆ. ನಿಮಗೆ ಬಹಳಷ್ಟು ರೀತಿಯಾದಂತಹ ಬಿಗಿಯಾದಂತಹ ಭದ್ರತೆ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಆ ವ್ಯಾಪಾರಕ್ಕೆ ಹಗಲು ಅನ್ನದೇ ರಾತ್ರಿ ಅನ್ನದೇ ಅದಕ್ಕೆ ಬಹಳಷ್ಟು
ಪ್ರಯತ್ನವನ್ನು ಮಾಡ್ತಾ ಇದ್ದೀರಾ, ಆ ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿರೋರಿಗೆ ಲಾಭವಿದೆ. ಅಥವಾ ಹೊಸ ಮನೆಯನ್ನು ಕಟ್ಟಬೇಕು ಅಂತ ಅಂದುಕೊಂಡಿರೋರಿಗೆ ಮನೆಯೂ ಕೂಡ ನೆರವೇರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಗುರುಗಳೇ, ಬೆಂಗಳೂರಿನಲ್ಲಿ ತುಂಬ ಕಷ್ಟಪಟ್ಟು ನಾನು ಒಂದು ವ್ಯಾಪಾರವನ್ನು ಮಾಡಿಕೊಂಡು ಒಂದು ಮನೆಯನ್ನು ಕಟ್ಟಬೇಕು ಅಂತ ಅಂದರೂ ಕೂಡ ಅಷ್ಟೇ, ನಿಮಗೆ ಒಂದು ಹೊಸ ಮನೆಯನ್ನು ಕಟ್ಟಿ ಅದರಿಂದ ನಿಮಗೆ ಜೀವನದಲ್ಲಿ ಏನೋ ಒಂದು ಸೆಟಲ್ಮೆಂಟ್ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡೋರಿಗಾಗಿರ್ಬೋದು ಅಥವಾ ಕಬ್ಬಿಣದ ವ್ಯಾಪಾರಸ್ಥರಿಗಾಗಿರ್ಬೋದು, ಷೇರು ಮಾರುಕಟ್ಟೆಯ ಸಂಬಂಧಪಟ್ಟಂತಹ ಹೂಡಿಕೆಯನ್ನು ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬೋದು ಶುಭವಾಗಿರತಕ್ಕಂತಹ ಸಮಯ ಮತ್ತು ಬಹಳಷ್ಟು ರೀತಿಯಾದಂತಹ ಭದ್ರತೆ ಅನ್ನೋದು ನಿಮ್ಮ ಜೀವನದಲ್ಲಿ ಇರತಕ್ಕಂಥದ್ದು. ನಿಮ್ಮ ಹಣಕಾಸಿಗೆ, ನಿಮ್ಮ ವ್ಯಾಪಾರಕ್ಕೆ, ನಿಮ್ಮ ಉದ್ಯಮಕ್ಕೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ವಿಶೇಷವಾಗಿ ಕುಟುಂಬ ಜೀವನವು ಸುಖಮಯವಾಗಿರುತ್ತದೆ. ಆದರೆ ಸಂಬಂಧಿಕರೊಂದಿಗೆ ಕೆಲವು ಸಮಸ್ಯೆಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ನಾನು ಆವಾಗಲೇ ಹೇಳ್ದಂಗೆ ಇನ್ನೊಬ್ಬರಿಗೆ ಯಾರಿಗೂ ಕೂಡ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ. ಅದು ನಿಮ್ಮ ಸ್ವಂತ ಅಣ್ಣನೋ ಏನೋ ಒಂದು ಅವರ ಒಂದು ವೈವಾಹಿಕ ಜೀವನದಲ್ಲಿ ಏನೋ ಒಂದು ಸಮಸ್ಯೆಗಳು ಉಂಟಾಗಿರುತ್ತೆ, ಅದನ್ನು ನೀವು ಬಿಡಿಸಲಿಕ್ಕೆ ಹೋಗ್ತೀರಾ. ಆ ಬಿಡಿಸುವಂತಹ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಕಂಟಕಗಳು ಬರುವಂತಹ ಸಾಧ್ಯತೆ ಕೂಡ ಇದೆ. ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಿ. ಯಾಕೆಂದರೆ ಮಾಡದೇ ಇರತಕ್ಕಂತಹ ತಪ್ಪಿಗಳಿಗೆ, ಮಾಡದೇ ಇರತಕ್ಕಂತಹ ಒಂದು ಸಮಸ್ಯೆಗಳಿಗೆ ಆ ಕಂಟಕಗಳು ನಿಮಗೆ ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ನಿಮ್ಮ ಮೇಲೆ ಅಪವಾದ, ಅಗೌರವವನ್ನು ಉಂಟು ಮಾಡುವಂತಹ ಸಾಧ್ಯತೆ ಇದೆ. ಅದು ನಿಮ್ಮ ಕುಟುಂಬ ಸದಸ್ಯರೇ ಮಾಡುವಂತಹ ಸಾಧ್ಯತೆಯೂ ಕೂಡ ಇದೆ. ಕೆಲವು ದಿನಗಳಾದ ನಂತರ ಇವ್ರು ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಕೆಲವು ದಿನಗಳಾದ ನಂತರ ಅವರಿಗೆ ಗೊತ್ತಾಗ್ತಾ ಉಂಟು. ಹಾಗಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಸುಖಮಯವಾಗಿರ್ತದೆ. ಇನ್ನೊಬ್ಬರ ಬಗ್ಗೆ ಆದಷ್ಟು ಕಿವಿ ಕೊಡೋದನ್ನು ನಿಲ್ಲಿಸಲೇಬೇಕು ಈ ತಿಂಗಳಿನಲ್ಲಿ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ವಿಶೇಷವಾಗಿ ಪ್ರೇಮ ಜೀವನ. ನೀವು ನಿಮ್ಮ ಪ್ರೀತಿ ಪಾತ್ರರಿಗೆ ಅತ್ಯಂತ ಹತ್ತಿರವಾಗುವುದಾಗಿದೆ. ಅಂದರೆ ಬಹಳಷ್ಟು ವರ್ಷಗಳಿಂದ ಕಷ್ಟಗಳನ್ನು ಪಡ್ತಾ ಇರ್ತೀರಾ, ಅವರು ನಿಮಗೆ ಸಿಕ್ಕಿರೋದೇ ಇರೋದಿಲ್ಲ. ಏನೋ ಒಂದು ನಿಮಗೆ ಆಕಸ್ಮಿಕವಾಗಿ ಸಿಗ್ಬಿಡ್ತಾರೆ. ಮತ್ತು ಭದ್ರತೆ ನೀಡುವ ವಿಶೇಷ ವ್ಯಕ್ತಿಯೂ ಕೂಡ ಆಗಿರ್ತಾರೆ ನಿಮಗೆ. ಮತ್ತು ಎಷ್ಟೋ ವರ್ಷಗಳಿಂದ ಅವರನ್ನು ಇಷ್ಟಪಟ್ಟಿರ್ತೀರಾ, ಆಕಸ್ಮಿಕವಾಗಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ನು ಮತ್ತು ನೀವು ಭಾಳಷ್ಟು ಒಂದು ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿರ್ತೀರಾ. ಹಾಗಾಗಿ ಅವರ ಕಡೆಯಿಂದ, ನಿಮ್ಮ ಸಂಗಾತಿಯಿಂದ ಅಥವಾ ಈಗಿರುವಂತಹ ಸಂಗಾತಿಯಿಂದ ನಿಮಗೆ ಧನ ಸಹಾಯವೂ ಕೂಡ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ. ಇನ್ನೇನು ಮುಳುಗೋಗ್ತೀನಪ್ಪ ಅಂತ ಅನ್ನೋಷ್ಟರಲ್ಲಿ ಯಾವುದೋ ಒಂದು ದೇವರ ರೂಪದಲ್ಲಿ ನಿಮ್ಮ ಸಂಗಾತಿ ನಿಮಗೆ ಸಿಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ವಿಶೇಷವಾಗಿ ಆರೋಗ್ಯದಲ್ಲಿ ನೋಡಿ, ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಆದಷ್ಟು ಸ್ವಲ್ಪ ಜಾಗೃತರಾಗಿ ಇರಬೇಕು. ಯಾಕೆಂದರೆ ಆದಷ್ಟು ಈ ಸ್ವಲ್ಪ ಕೋಲ್ಡ್ ಐಟಮ್ಗಳನ್ನು ತಿನ್ನೋದಾಗಲಿ ಅದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಿ ಈ ತಿಂಗಳಿನಲ್ಲಿ. ಇಲ್ಲದಿದ್ದರೆ ಭಾಳಷ್ಟು ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಶುಭವಿದೆ. ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡೋದಾದರೆ ವಿಶೇಷವಾಗಿ ವಿದ್ಯಾಭ್ಯಾಸ. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಭಾಳಷ್ಟು ತಯಾರಿಯನ್ನು ಮಾಡ್ತಾ ಇರ್ತೀರ. ಅಂಥ ವ್ಯಕ್ತಿಗಳಿಗೆ ಭಾಳಷ್ಟು ರೀತಿಯಾದಂಥ ಲಾಭ. ಸರ್ಕಾರಿ ಕೆಲಸವನ್ನು ಪಡೆದುಕೊಳ್ಳಬೇಕು, ಅದಕ್ಕೆ ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಕಷ್ಟಗಳನ್ನು ಪಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾದಂಥ ಲಾಭವನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ವಿದ್ಯಾರ್ಥಿಗಳಿಗೆ ಸಾಕಷ್ಟು ರೀತಿಯಾದಂಥ ಲಾಭ. ನೀವು ರೂಪಿಸಿಕೊಂಡಂತಹ ಯೋಜನೆ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇಷ್ಟು ವೃಷಭ ರಾಶಿಯ ಡಿಸೆಂಬರ್ ತಿಂಗಳ ಒಂದು ಫಲಾನುಫಲಗಳು. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ. ಹರಿ ಓಂ ಶ್ರೀ ಗಣೇಶ ಎಂದು ಕಮೆಂಟ್ ಮಾಡಿ. ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ. ಒಳ್ಳೆಯದಾಗಲಿ. ಹರಿ ಓಂ.